ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ಸಿಟಿಲೆಲ್ಲ ಕ್ಯಾಲರಿ ಬಂದ್ ಮಾಡೋದಕ್ಕೆ ಅಂತ ಟ್ರೆಡ್ಮಿಲ್ ಅಲ್ಲಿ ಓಡ್ತಾರೆ. ಈ ತರ ತೋಟದಲ್ಲೆಲ್ಲ ಓಡಾಡ್ಬಿಟ್ರೆ ಹೆಲ್ತ್ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ? ಏನಪ್ಪ, ಮೊನ್ನೆ ಅಷ್ಟೇ ಈ ತೋಟದಲ್ಲಿ ಕೆಲಸ ಮಾಡ್ತಿದ್ರು ರಂಗಪ್ಪ ಸತ್ತೋದ. ಏನು ಆರೋಗ್ಯನೋ ಏನೋ. ಏನ್ ಮಾವ ನೀನು ಅವಳೆ, ನಾನೇನೋ ಮಾತಾಡಿದ್ರೆ ನೀನೇನೋ ಮಾತಾಡ್ತೀಯ. ಅಲ್ಲ, ಸತ್ಯ ಹೇಳ್ದೆ ಪಾರು. ಪಾಪ ರಂಗಪ್ಪನಿಗೆ ವಯಸ್ಸಾಗಿತ್ತು, ಆದ್ರೂ ಈ ಜಮೀನ್ ಮ್ಯಾಕೆ ಭಾರಿ ಆಸೆ ಮಾಡಿಕೊಂಡಿದ್ದ. ನೋಡು ವಯಸ್ಸಾಗಿತ್ತು ಅಂತ ನೀನೇ ಹೇಳ್ತಿದ್ಯಾ. ಅದೆಲ್ಲ ಸಹಜ ಸಾವಲ್ವಾ. ಆದ್ರೂ ಪಾಪ ರಂಗಪ್ಪ ಅವನ ಆತ್ಮ ಇಲ್ಲೇ ಎಲ್ಲೋ ಓಡಾಡ್ತಿದೆ ಅಂತ 3 ಜನ ಎಲ್ಲ ಮಾತಾಡ್ತಿದ್ರು. ಅಯ್ಯೋ ಸುಮ್ಮನಿರು ಮಾವ, ಏನೋ ಎದುರಿಸ್ಬೇಡ ನೀನ್. ಒಳ್ಳೆ ಏನು ಅಲ್ಲೇನೋ ಸದ್ದ ಇದ್ದು ಪಾರು. ಇಲ್ಲಿ ಅಲ್ಲಿ ಎಲ್ಲಿ ಆ ಕಡೆಗೆ, ಎಲ್ಲಿ ಅಲ್ಲಿ ಎಲ್ಲಿ ಅಲ್ಲಿ 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 ಕೊಡಿಲೆ ಮಾವ. ಇಲ್ಲಿ ಮಾವ, ಯಾರು ಮಾವ? ಯಾರು ಇಲ್ಲ ಅಲ್ಲಿ ಮಾವ. ಮಾವ 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 ನಾನು ದೆವ್ವ. ನಾನು ದೆವ್ವ. ನಿನ್ ಮುಖ, ನಿನ್ ವಾಯ್ಸ್ ಕೇಳಿದ್ರೆ ಭಯ ಪಡೋಂಗ ಇದೆ. ಒಳ್ಳೆ ಮಗು ತರ ಇದೆ. ನಿನ್ ಕಂಪ್ನಿ ಗೊಬ್ಬರ ಹಾಕೊಂಡ್ ಬಂದ್ಬಿಟ್ಟೆ, ನಾನ್ ಭಯ ಪಡ್ಕೊಂಡ್ಬಿಡ್ಬೇಕಾ? ಮಾವ, ನಾನು ಹಾಸ್ಪಿಟ್ಲಲ್ಲಿ ಬಾಡಿನ ಕಟ್ ಮಾಡಿ ಒಳಗೇನಿದೆ ಅದ್ರೊಳಗೇನಿದೆ ಅಂತ ಮೈಕ್ರೋಸ್ಕೋಪ್ ಇಂದ ನ್ಯಾನೋ ಮೈಕ್ರೋನ್ವರೆಗೂ ನೋಡಿದ್ದೀನಿ. ನಾನ್ ಭಯ ಪಟ್ಬಿಡ್ತೀನಾ? ಆಯ್ತು ಬಿಡೋಪಾರ, ಒಟ್ನಲ್ಲಿ ನೀನ್ ನಕ್ಕಿಯಲ್ಲ ಆಟೆ ಸಾಕು ನಂಗೆ. ನೀನ್ ಯಾವಾಗ್ಲೂ ಹಿಂಗೆ ನಗ್ನಗ್ತಾ ಇರ್ಬೇಕು ಪಾರು. ನೀನ್ ನಗ್ನಗ್ತಾ ಇದ್ರೆ ಜೀವನದಲ್ಲಿ ಯಾವತ್ತೂ ಖುಷಿ ದೂರ ಹಾಕಿಲ್ಲ. ನನ್ ಖುಷಿ ನಿನ್ ಕೈನಲ್ಲೇ ಇದೆ ಮಾವ. ಸಿದ್ಧಾರ್ಥನ ನಾನು ಹುಡುಕ್ತಾ ಇರ್ತೀನಿ, ನಿಮ್ಮಿಬ್ಬರನ್ನ ನಾನು ಒಂದ್ ಮಾಡ್ತೀನಿ. ಸಿದ್ಧಾರ್ಥ್ ಇಸ್ ಅ ಚೀಟರ್, ಮೋಸಗಾರ. ನಿನ್ ಖುಷಿ ನನ್ನ ಕೈಲೈತೆ ಅಂತ ಹೇಳ್ದಲ್ಲ, ಆಟ್ ಸಾಕು. ನನ್ನ ಜೀವ ಒತ್ತೆ ಇಟ್ಟಾದ್ರೂ ಸರಿ, ನಾನು ಉಸಿರಿರೋ ಗಂಟ ನಿನ್ನ ಖುಷಿಲಿ ಇಡ್ಕತೀನಿ, ನಿನ್ನ ಖುಷಿಲಿ ನೋಡ್ಕತೀನಿ. ಇದು ಈ ಭೂಮಿತಯಾಣೆಗೂ ಸತ್ಯ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್. ಏಟ್ ಸಂದಾಗಿತ್ತಲ್ವೇನ್ರೆ? ವಂಡರ್ಫುಲ್ ಆಗಿತ್ತು ಅಕ್ಕ. ಅದು ವಂಡರ್ಫುಲ್ ಅಲ್ಲ, ವಂಡರ್ಫುಲ್ ಆಗಿತ್ತು. ಯಾಕೆ ರಮ್ಯಾ ಬೇಜಾರಾಗಿದ್ಯಾ? ನಮ್ದೆಲ್ಲ ಒಂದ್ ದಾರಿ ಆದ್ರೆ ಇವಳದ್ದೇ ಒಂದ್ ದಾರಿ ಅಲ್ವಾ? ಮತ್ ಇನ್ನೇನಕ್ಕ, ನಾವು ಅಣ್ಣ ಅತ್ತಿಗೆ ಜೊತೆ ಇದ್ರೆ ಎಷ್ಟ್ ಚೆನ್ನಾಗಿರೋದು. ಹೋಮ್ವರ್ಕ್ ಅದು ಇದು ಅಂತ ಕರ್ಕೊಂಡ್ ಬಂದ್ಬಿಟ್ರಿ. ಕರೆಂಟು ಇಲ್ಲ, ಟಿವಿನೂ ಇಲ್ಲ, ಏನ್ ಮಾಡಕ್ಕೂ ಆಗಲ್ಲ. ಎಷ್ಟ್ ಬೋರ್ ಆಗುತ್ತೆ ಗೊತ್ತಾ? ಆಗುತ್ತೆ ಕಣೆ, ಆಗುತ್ತೆ. ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಬಂದ್ರೆ ಅದೇ ಆಗುತ್ತೆ. ಏನೋ ಅಣ್ಣ ಅತ್ತಿಗೆ ಹೊಸದಾಗಿ ಮದ್ವೆ ಆಗಿ ಬಂದವ್ರೆ, ಅವ್ರ ಹೊಸಿ ಸಂದಾಗಿರ್ಲಿ ಅಂತ ಹೇಳ ಮನ್ಸ್ ಬೇಡ್ವಾ ನಿಂಗೆ? ದೊಡ್ಡೋಳಾಗಿದ್ದೀನಿ ಅಂತೀಯ, ಇದು ಗೊತ್ತಾಗಿಲ್ವಾ? ನಾನ್ ದೊಡ್ಡೋಳಾಗಿರೋದಕ್ಕೆ ತಾನೆ ಅಣ್ಣ ಅತ್ತಿಗೆ ಜೊತೆ ಚೆನ್ನಾಗಿರ್ಬೋದು ಅಂತ ಹೇಳ್ತಾ ಇರೋದು. ಚಿಕ್ಕವಳಾಗಿದ್ರೆ ಅಣ್ಣ ಅದ್ ಕೊಡ್ಸು, ಅಣ್ಣ ಇದ್ ಕೊಡ್ಸು ಅಂತ ಹೇಳ್ತಿದ್ದೆ. ಇವಾಗೇನು ಅವ್ರ ಜೊತೆ ಕುತ್ಕೊಂಡು ಆಟ ಆಡ್ಬೋದು ಅಷ್ಟೇ. ರಮ್ಯಾ, ನಿನ್ನ ಅಣ್ಣ ಅತ್ತಿಗೆ ಜೊತೆ ಆಟ ಆಡ್ಬೇಕಿತ್ತ? ಯಾಕೆ? ನಮ್ಮ ಅಣ್ಣ ನಮ್ಮ ಅತ್ತಿಗೆ ಆಟ ಆಡ್ಬೋದು. ಯಾವ ಆಟನಮ್ಮ? ಲಗೋರಿ, ಕುಂಟೆ ಬಿಲ್ಲೆ, ಅಳ್ಗುಳಿ ಮನೆ, ಎಷ್ಟು ಆಟ ಆಡ್ಬೋದು ಗೊತ್ತಾ ಅಕ್ಕ? ಮರ್ಕೋತಿ ಆಟ ಒಂದ್ ಬಿಟ್ಬಿಟ್ಟೆ ಅಲ್ಲ ನೋಡು. ಅಯ್ಯೋ ಅಕ್ಕ, ಅದು ಬೆಳಗ್ಗೆ ಹೊತ್ತು ಆಡ್ಬೇಕು, ರಾತ್ರಿ ಹೊತ್ತು ಗಿಡ ಮರ ಕೈ ಹಾಕ್ಬಾರ್ದು ಅಂತ ಅಣ್ಣ ಹೇಳಿದ್ದಾನೆ. ಅಯ್ಯೋ, ಹೇಳಿದೀನಿ, ಎಷ್ಟು ಚೆನ್ನಾಗಿ ಮಾಡ್ತಾಳ್ ಕಣ್ರಿ ಇವಳು. ತೆಗೆದು ಬಿಟ್ಟ ಅಂದ್ರೆ
ಯಾಕಕ್ಕ ಬೈತ್ಯಾ? ಹಾ ಇಲ್ಲ, ನೀನ್ ಆಡಿರೋ ಮಾತ್ಗೆ ನಿನ್ನ ಕರೆದು ಹೂನಾರ ಹಾಕಿ ಸನ್ಮಾನ ಬೇರೆ ಮಾಡ್ತಾರೆ. ಏ ಅದೇನ್ ಬುದ್ಧಿ ಅಂತ ಬಂದಿದ್ಯೋ ಏನೋ. ಅಣ್ಣ ಅತ್ಗೆ ಹೊಸದಾಗ ಮದ್ವೆ ಆಗಿರೋರ್ ಕಣೆ, ಅವ್ರಿಗೂ ಏಕಾಂತದಲ್ಲಿ ಇರ್ಬೇಕು ಅಂತ ಅನ್ಸತ್ತೆ. ನಾವ್ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಕಣೆ. ಹಂಗೆಲ್ಲ ಏನು ಇಲ್ಲ ಅಕ್ಕ, ಅವರಿಬ್ರು ನಮ್ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾರೆ. ನೀವೆಲ್ಲ ಅತ್ಗೆ ನೋಡ್ಬೇಕಿತ್ತು. ಅವ್ರ ಕಣ್ಣು ರಮ್ಯಾ ನೀನ್ ಹೋಗ್ಬೇಡ ಇಲ್ಲೇ ಇರು ಅಂತ ಹೇಳ್ತಿತ್ತು. ಏಯ್ ಯಾವ ಇವೆಲ್ಲ? ರಮ್ಯಾ ಅಮ್ಮ ರಮ್ಯಾ, ಚೈತ್ರ ಕಾಲ ನಿಂಗೊಂದ್ ಸಾಷ್ಟಾಂಗ ನಮಸ್ಕಾರ ಕಣಮ್ಮ. ದಯವಿಟ್ಟು ಸುಮ್ನಿದ್ಬಿಡು. ಈ ಮನೆ ರಣರಂಗ ಆಗ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ ನಾನು ಸುಮ್ನಿದೀನಿ. ಗುರುವೆ ಹೋಗ್ಲಿ ಬಿಡು. ರಮ್ಯಾ, ನಿನ್ ಚಿಕ್ಕ ಹುಡುಗಿ, ನಿನಗೆ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗಿಲ್ಲ. ಸುಮ್ನೆ ರಾಗೋತ್ಕೊಂಡ್ ಮಲ್ಕೋ. ನನ್ನನ್ನ ಆಡ್ಕೋತಿದ್ದೀರ ಅಲ್ವಾ? ಅತ್ಗೆ ಬರ್ಲಿ, ನಿಮ್ಮೆಲ್ಲರಿಗೂ ಇದೆ ಅವಾಗ. ಮಲ್ಕೊಳೆ. ನಾವು ಬಂದು ತುಂಬಾನೇ ಹೊತ್ತಾಯ್ತು. ಇಷ್ಟೊತ್ತಿಗೆ ಅಣ್ಣ ಅದ್ಕೆ ಏನ್ ಮಾಡ್ತಿರ್ಬೋದು? ಇನ್ನೇನ್ ಮತ್ತೆ ರೊಮ್ಯಾನ್ಸ್ ಮಾಡ್ದಿರ್ಬೋದು. ಅಣ್ಣನ ಎದೆ ಮ್ಯಾಕೆ ಅತ್ತಿಗೆ ತಲೆ ಇಟ್ಟು ಆಕಾಶ ನೋಡ್ತಿರ್ತಾಳೆ. ಹೌದಾ? ನಿನ್ ಕಿವಿ ಎಲ್ಲ ಇಲ್ಲೇ ಇದ್ಯಾ? ನೀ ಮುಂದುವರ್ಸೋ ಶಿಷ್ಯ. ಆಕಾಶ ನೋಡ್ತಾ ನಕ್ಷತ್ರ ಎಣಿಸ್ತಾ ಇರ್ತಾಳೆ. ಇಷ್ಟೊತ್ತಿಗೆ ಕೈ ಕೈ ಅಂತೂ ಹಿಡ್ಕೊಂಡಿರ್ತಾರೆ. ಅದಕ್ಕೆ ಮುದ್ದಾದ ಮುಖ ನೋಡಿ ಅಣ್ಣ ಕಳೆದು ಹೋಗಿರ್ತಾನೆ. ನಾಚಿಕೆ ಆಗತ್ತಪ್ಪ. ಆದ್ರೂ ಏನೇ ಹೇಳ್ರೆ ಅದಕ್ಕೆ ಬಂದ್ಮೇಲೆ ಅಣ್ಣನ ಜೀವನನೇ ಬದಲಾಗೋಗಿದೆ. ಅದಕ್ಕೆ ಬಂದ್ಮ್ಯಾಕೆ ಅಣ್ಣ ಏಟ್ ಸಂದಾಗಿರ್ತಾನೆ ಅನ್ಕೊಂಡಿದ್ದು, ಆದ್ರೆ ಅದಕ್ಕೂ 100 ಪಟ್ಟು ಅಣ್ಣ ಸಂದಾಗವನೆ ಅಲ್ವಾ? ಹೌದಪ್ಪ, ಅವ್ರ ಮೇಲೆ ಯಾವ ಕಣ್ಣು ಬೀಳದೆ ಇರ್ಲಿ, ಅವರು 100 ವರ್ಷ ಚೆನ್ನಾಗಿರ್ಲಿ. ಯಾಕ್ಲ ಗಾಬರಿ ಬಿದ್ದು ಬರ್ತಾ ಇದ್ಯಾ? ಶಿವಣ್ಣ ಅಲ್ಲಿ ಯಾಕ್ಲ ಏದುಸ್ರು ಬಿಡ್ತಾ ಇದ್ಯಾ? ಏನ್ಲಾತು? ಅಲ್ಲಿ ನಿಮ್ಮ ಮಾವಂಗೆ ಮಾವಂಗೆ ಏನ್ಲಾಯ್ತು? ಮಾವಂಗೆ ಅಲ್ಲಿ ನಿಮ್ಮ ಮಾವ ಎದೆ ಹಿಡ್ಕೊಂಡು ಕುಸ್ಬಿದವರಂತೆ. ಏನ್ಲ ಹೇಳ್ತಿದ್ಯಾ? ಮಾವ ಕುಸ್ಬಿದ್ದಾರ? ಅದ್ ಹೆಂಗ್ಲ? ಕಾಯಿಲೆ ಪಾಯಿಲೆ ಏನು ಇರ್ಲಿಲ್ಲ ಮಾವಂಗೆ, ದೇಹನ ಆಟೋ ಚೆನ್ನಾಗಿ ಇಟ್ಕೊಂಡಿದ್ರು. ಹೆಂಗ್ಲ ಕುಸ್ಬಿದ್ದಾರು? ಯಾರಲ್ಲ ಹೇಳಿದಿಂಗೆ? ಅಣ್ಣ, ಅಪ್ಪ ನಿನ್ಗೆ ಆ ವಿಷಯ ಹೇಳೋಣ ಅಂತ 3-4 ಸಲ ಫೋನ್ ಮಾಡೋರಂತೆ. ನೀನ್ ನೋಡ್ರೆ ಫೋನೇ ತೆಗಿತಿಲ್ವಂತೆ. ನಿನ್ ಫೋನ್ ಹೊಸಿ ನೋಡೋಣ. ಅಯ್ಯೋ ಮಕ್ಕಳವ್ವ, ದಿಟ್ಟಕಲ್ಲ. ಎಡ್ಗಣ್ಣ ಅದ್ರದಾಗ್ಲೇ ಅನ್ಕೋಬೇಕಿತ್ತು ಹಿಂಗೇನೋ ಆಯ್ತದೆ ಅಂತ. ಸೀನಾ ಯಾಕೋ ನಂಗೆ ಕೈ ಕಾಲೇ ಆಡ್ತಾ ಇಲ್ಲ. ಬಾರ್ಲ ಹೋಗುಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.